ಸ್ನೇಹಿತರೆ ನಮಸ್ತೆ. ನಿಮಗೆಲ್ಲ ಜಾಸ್ತಿ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ತೀರ ಅಂತ ಹೇಳಿದರೆ ನಿಮಗೆ ಈ ಒಂದು ಮಾಹಿತಿ ಅನ್ನೋದು ಗೊತ್ತೇ ಇರುತ್ತೆ. ಏನಪ್ಪ ಅಂದರೆ ಅದು ನಮ್ಮ ಕಾರ್ಡಿಯಾಕ್ ರಿಲೇಟೆಡ್ ಅಂದರೆ ಹಾರ್ಟಿನ ಸಂಬಂಧಪಟ್ಟಿರುವಂತಹ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಕಾಯಿಲೆ ಅನ್ನುವಂಥದ್ದು ಅತಿ ಹೆಚ್ಚು ಆಗ್ತಾ ಇದೆ ಅನ್ನುವಂತಹ ಒಂದು ಸುದ್ದಿ. ಸೊ ಇದು ಒಂದು ರೀತಿ ಬೇಸರದ ಸಂಗತಿವೇ ಹೌದು. ಆದರೆ ನಾವು ಇದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು? ಸೊ ನಮ್ಮ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಸ್ಯಾಂಪಲ್ನ ತೊಗೊಳ್ತಾರೆ. 30 ಜನರ ಒಂದು ಸ್ಯಾಂಪಲ್ನ ತೊಗೊಂಡು ಅವರು ಹಾರ್ಟ್ ಡಿಸೀಸ್ ಬರಬೇಕಾಗಿರುವಂತಹ ಸಿಂಪ್ಟಮ್ಸ್ ಏನಾದರೂ ಅವರಲ್ಲಿ ಇದೆಯಾ ಅಂತ ಚೆಕ್ ಮಾಡಿದಾಗ 25% ಜನರಿಗೆ ಒಂದು ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇದೆ ಅನ್ನುವಂತಹ ಒಂದು ಒಪಿನಿಯನ್ ಅವರು ಎಕ್ಸ್ಪೋಸ್ ಮಾಡ್ತಾರೆ. ನಿಜಕ್ಕೂ ಸಹ ಇದು ಒಂದು ರೀತಿಯ ಏನಂತ ಹೇಳ್ತೀರಾ, ಗಾಬರಿ ಪಡುವಂತಹ ಸಂಗತಿ ಅಂತಲೇ ನಾನು ಅದನ್ನು ಭಾವಿಸ್ತೇನೆ. ಆದರೆ ನಾವು ಇದನ್ನು ಎದುರಿದ್ದೇನೆ, ಯಾರೂ ಸಹ ಎದುರ್ಕೊಳ್ಳೋದೇನೆ ನಾವು ಇದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು, ಇದು ಬರದೇ ಇರೋ ಹಾಗೆ ನಾವು ಯಾವ ರೀತಿ ತಡಿಬೇಕು ಅನ್ನುವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕಂಟಿನ್ಯೂ ಆಗಿ ಎಂಡ್ ತನಕ ಈ ಒಂದು ವಿಡಿಯೋ ನೋಡಿ. ತುಂಬ ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋ ಅಂತ ನಾನು ಇದನ್ನು ಹೇಳ್ತಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಜಾಸ್ತಿ ನಮ್ಮ ಸುತ್ತಲಿನ ಒಂದು ಲೈಫ್ ಸ್ಟೈಲ್ ಮತ್ತು ಲೈಫಲ್ಲಿರುವಂತಹ ನಾವು ಕನ್ಸ್ಯೂಮ್ ಮಾಡ್ತಿರುವಂತಹ ಒಂದಿಷ್ಟು ಆಹಾರ ಪದ್ಧತಿ ಆಗಿರ್ಬೋದು ಎಲ್ಲ ಹದಗೆಟ್ಟೋಗಿದೆ ಅಂತಲೇ ಹೇಳ್ಬೋದು. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕಂತಲೇ ನಮ್ಮ ಹತ್ರ ಒಂದು ಮಾರ್ಗ ಇದೆ. ಅದರ ಹೆಸರು ಆರೋಗ್ಯ ರಕ್ಷಾ ಪಂಚತಂತ್ರ ಅಂತ. ಎಸ್, ಆರೋಗ್ಯ ರಕ್ಷಾ ಪಂಚತಂತ್ರ ಹೆಸರಲ್ಲೇ ಇದೆ. 5 ರೀತಿಯಾದಂತಹ ಟಿಪ್ಸನ್ನು ನಾನು ಇವತ್ತು ಈ ಒಂದು ವಿಡಿಯೋ ಕೊನೆಯ ತನಕ ಅಂದರೆ ಮುಗಿಯೋವರೆಗೂ ನಾನು ಇದನ್ನ ಕೊಡ್ತಾ ಹೋಗ್ತೇನೆ. ಸೊ ಮೊದಲನೇ ಟಿಪ್ ಏನಪ್ಪ ಅಂದರೆ ನಾವು ಆದಷ್ಟು ವ್ಯಾಯಾಮವನ್ನು ಮಾಡಬೇಕು. ಸೊ ನೀವು ಹಾರ್ಟ್ ಡಿಸೀಸ್ನ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿರುವಂಥ ಒಂದು ವ್ಯಕ್ತಿಯ ಲೈಫ್ ಸ್ಟೈಲ್ನ ನೀವು ಸ್ಟಡಿ ಮಾಡ್ತಾ ಬಂದರೆ ಗೊತ್ತಾಗುತ್ತೆ, ಅವರು ತುಂಬ ಒಬೆಸಿಟಿ ಪರ್ಸನ್ನೇ ಆಗಿರ್ತಾರೆ, ಅಥವಾ ಅವರು ಲೈಫ್ ಸ್ಟೈಲ್ ಅನ್ನುವಂಥದ್ದು ಹದಗೆಟ್ಟೋಗಿರುತ್ತೆ, ಅಥವಾ ಒಂದು ಲ್ಯಾಕ್ ಆಫ್ ಎಕ್ಸಸೈಸ್ ಅನ್ನುವಂಥದ್ದು ತುಂಬ ಕಾಣ್ತಾ ಇರುತ್ತೆ. ಸೊ ಈಗ ಇವು ಮೂರನ್ನು ಸಹ ಬ್ಯಾಲೆನ್ಸ್ ಮಾಡಬೇಕಪ್ಪ ಅಂದರೆ ಮೊದಲನೇ ಮೇಜರ್ ಸ್ಟೆಪ್ ಏನು ಅಂದರೆ 24 ತಾಸಲ್ಲಿ ನಾವು ಕೇವಲ 1 ತಾಸು ನಮ್ಮ ಶರೀರಕ್ಕೆ ನಾವು ಕೊಡ್ತೀವಿ ಅನ್ನೋದಾದರೆ ನಾವು ಮೊದಲೇ ಹೆಜ್ಜೆ ಇಟ್ಟಂತೆ ಪ್ರಿವೆನ್ಷನ್ನ ಕಡೆಗೆ. ಆಗಿರೋದ್ರಿಂದ ನಾವು ಆದಷ್ಟು ಪ್ರತಿನಿತ್ಯ ಒಂದೇ 1 ತಾಸು ಬೆಳಗ್ಗೆ ಆದರೂ ಆಗಲಿ ಅಥವಾ ಸಂಜೆ ಆದರೂ ಆಗಲಿ ವ್ಯಾಯಾಮವನ್ನು ಮಾಡಲಿಕ್ಕೆ ಅಭ್ಯಾಸವನ್ನು ಮಾಡ್ಕೊಳ್ಳಿ. ತುಂಬ ಸಜೆಸ್ಟ್ ಮಾಡೋದು ಏನಪ್ಪ ಅಂದರೆ ಆ ಯೋಗಾಭ್ಯಾಸವನ್ನು ಅತಿ ಹೆಚ್ಚು ಮಾಡಿ. ಬಿಕಾಸ್ ಭಾರತೀಯರೇ ನಾವು ಕೊಟ್ಟಿರುವಂಥದ್ದು ಯೋಗವನ್ನು. ಆದರೆ ನಾವೇ ಯೋಗವನ್ನು ಮಾಡ್ದೇನೆ ಸುಮ್ಮನೆ ಯೋಗ ದಿನಕ್ಕೆ ಮಾತ್ರ ಯೋಗ ದಿನ ಅಂದರೆ ಯೋಗವನ್ನು ಸೀಮಿತ ಮಾಡಬಾರ್ದು ಅಲ್ವಾ. ಸೊ ಆಗಿರೋದ್ರಿಂದ ಆದಷ್ಟು ನಾವು ಪ್ರತಿನಿತ್ಯ 1 ತಾಸಾದರೂ ಆಗಲಿ ಯೋಗವನ್ನು ಅಭ್ಯಾಸವನ್ನು ಮಾಡಿದರೆ ಸಾಕು. ಇನ್ನು ಎರಡನೇದೇನಪ್ಪ ಅಂದರೆ ದಿನದಲ್ಲಿ 2 ಸಲ ಆಹಾರ ಸೇವನೆ ಅನ್ನುವಂಥದ್ದನ್ನು ಮಾಡಬೇಕು. ಒಂದು ಬೆಳಗ್ಗೆ ಮತ್ತು ಒಂದು ರಾತ್ರಿ ಅಂತ ಹೇಳ್ತಾರೆ. ಸೊ ಆಗಿರೋದ್ರಿಂದ ಅಟ್ಲೀಸ್ಟ್ ದಿನದಲ್ಲಿ ಒಂದು 2 ಸಲ ನಾವು ಊಟವನ್ನು ಸೇವನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸುತ್ತ ಅನ್ನುವಂಥದ್ದು ಈ ಒಂದು ಆರೋಗ್ಯ ರಕ್ಷಾ ಪಂಚತಂತ್ರ ಅನ್ನುವಂತಹ ಕಾನ್ಸೆಪ್ಟ್ ಹೇಳುತ್ತೆ. ಇನ್ನು ಮೂರನೇದು, ನಾವು 2ರಿಂದ 3 ಲೀಟರ್ನಷ್ಟು ಅಥವಾ 3.5 ಲೀಟರ್ ಅಥವಾ 4 ಲೀಟರ್ ನಿಮ್ಮ ದೇಹಕ್ಕೆ ತಕ್ಕಂತೆ ನೀವು ಅತಿ ಹೆಚ್ಚು ಹೈಡ್ರೇಟೆಡ್ ಆಗಿರುವಂಥದ್ದನ್ನು ನೀವು ಬಾಡಿ ಪೂರ ಹೈಡ್ರೇಟೆಡ್ ಆಗಿ ಕಾಪಾಡ್ಕೊಳ್ಳೋದು ನಿಮ್ಮ ಕರ್ತವ್ಯ. ಸೊ ಡಿಹೈಡ್ರೇಷನ್ ಆಗಬಾರ್ದಲ್ವ. ಸೊ ಆಗಿರೋದ್ರಿಂದ ಆದಷ್ಟು ನೀವು ನೀರನ್ನು ಕನ್ಸ್ಯೂಮ್ ಮಾಡ್ತಾ ಹೋಗಿ, ಹೆಚ್ಚು ನೀರನ್ನು ಕನ್ಸ್ಯೂಮ್ ಮಾಡಿ. ಬಿಕಾಸ್ ನಮ್ಮ ಬಾಡಿ ಅನ್ನುವಂಥದ್ದು ಒಬ್ಬರಿಂದ ಒಬ್ಬರಿಗೆ ಚೇಂಜಸ್ ಆಗ್ತಾ ಇರುತ್ತೆ. ಕೆಲವೊಬ್ಬರು 2 ಲೀಟರ್ ನೀರು ಕುಡಿದ್ರೆ, ಇನ್ನು ಕೆಲವೊಬ್ಬರು 3 ಲೀಟರ್ ನೀರನ್ನ ದಿನದಲ್ಲಿ ಕುಡಿತಾರೆ. ಸೊ ಆಗಿರೋದ್ರಿಂದ ನಿಮ್ಮ ದೇಹಕ್ಕೆ ಅನುಗುಣವಾಗಿ ನೀವು ನೀರನ್ನು ಕನ್ಸ್ಯೂಮ್ ಮಾಡ್ತಾ ಬನ್ನಿ. ಇನ್ನು 4ನೇದೇನಪ್ಪ ಅಂದರೆ ವಾರದಲ್ಲಿ 1 ಸಾಲಿನಾದರೂ ಒಂದು ಫಾಸ್ಟಿಂಗ್ ಅಂತ ನಾವು ಅಭ್ಯಾಸ ಮಾಡಬೇಕು, ಉಪವಾಸ ಇರುವಂಥದ್ದು. ಹಿರಿಯರು ತುಂಬ ಚೆನ್ನಾಗಿ ನಮಗೆ ಒಂದು ಮಾದರಿಯನ್ನು ಹಾಕ್ಕೊಟ್ಟಿದ್ದಾರೆ. ಸೊ ಅಟ್ಲೀಸ್ಟ್ ಒಂದು ತಿಂಗಳಿಗೆ 1 ದಿನವನ್ನು ಒಂದು ಉಪವಾಸಕ್ಕೆ ಅಂತಲೇ ಮೀಸಲಿಡುವಂಥದ್ದನ್ನು ನಾವು ಕೇಳ್ತಾ ಇದ್ವಿ. ಸಂಕಷ್ಟಮಿ ಆಗಿರ್ಬೋದು, ಈ ಥರದ ಒಂದಿಷ್ಟು ರಿಚುವಲ್ಸಲ್ಲಿ ನಾವು ಒಂದು ದಿನವನ್ನು ಉಪವಾಸಕ್ಕೆ ಅಂತಲೇ ಮೀಸಲಿಡ್ತಿದ್ವಿ. ಆದರೆ ಆರೋಗ್ಯ ರಕ್ಷಾ ಪಂಚತಂತ್ರ ಏನು ಹೇಳುತ್ತಪ್ಪ ಅಂದರೆ ವಾರದಲ್ಲಿ 1 ಸಾಲಿನಾದರೂ ನೀವು ಒಂದು ಫಾಸ್ಟಿಂಗ್ ಅನ್ನುವಂಥದ್ದನ್ನು ಮಾಡಬೇಕು ಅಂತ. ಸೊ ಇದನ್ನು ಮಾಡೋದ್ರಿಂದ ನಮಗೆ ಪ್ರಿವೆನ್ಷನ್ ಅನ್ನುವಂಥದ್ದು ತುಂಬ ಒಂದು ಈ 3-4 ಹಂತವನ್ನು ಪಾಲನೆ ಮಾಡಿದರೆ ಸಾಕು, ಪ್ರಿವೆನ್ಷನ್ಗೆ ನಾವು ತುಂಬ ಹತ್ತಿರ ಆದಂತೆ. ಇನ್ನು 5ನೇ ಟಿಪ್ ಮೇಜರ್ ಇಂಪಾರ್ಟೆಂಟ್. ಸೊ ಭಕ್ತಿ ಅನ್ನುವಂಥದ್ದು ಅಂದರೆ 2 ಸಲ ದಿನದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಪ್ರೇಯರ್ನ ಮಾಡುವಂಥದ್ದು. ಸೊ ಇದು ಹೆಂಗೆ ಅಂತ ಹೇಳಿದರೆ ನಮಗೆ ಈ ಮ್ಯಾನಿಫೆಸ್ಟೇಷನ್ ಅಂತ ನಾವೆಲ್ಲ ಕೇಳ್ತಾನೆ ಇರ್ತೀವಿ. ಸೊ ನಮಗೆ ನಾವು ತುಂಬಾ ಹೇಗಾಗ್ಬಿಟ್ಟಿದ್ದೀವಪ್ಪ ಅಂದರೆ ಬರೀ ದುಡ್ಡಿನ ಹಿಂದೆ ಹೋಗಿ ದುಡ್ಡಿನ ದಾಸರಾಗಿದ್ದೇವೆ. ಸೊ ಅಟ್ಲೀಸ್ಟ್ ನಾವು ಆರೋಗ್ಯಕ್ಕೆ ಅಂತ ಒಂದು ಸ್ವಲ್ಪನಾದರೂ ಮ್ಯಾನಿಫೆಸ್ಟೇಟ್ನ ಮಾಡಿಕೊಂಡ್ರೆ, ಅಥವಾ ನನಗೆ ಒಂದು ರೀತಿಯ ಒಳ್ಳೆಯ ಆರೋಗ್ಯವನ್ನು ಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಯೂನಿವರ್ಸಿಟಿಗೆ ನಾವೇನಾದರೂ ನೀಡ್ತಾ ಇದ್ದೀವಿ ಅಂತ ಹೇಳಿದರೆ ರಿಬೌನ್ಸ್ ಆಗಿ ನಮಗೆ ಒಳ್ಳೆಯ ಆರೋಗ್ಯ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ಒಂದು ಭಾವ. ಸೊ ಆಗಿರೋದ್ರಿಂದ ದಿನದಲ್ಲಿ 2 ಸಲ ನಾವು ಪ್ರೇಯರನ್ನು ಮಾಡುವಂಥದ್ದು ಅನ್ನುವಂಥದ್ದನ್ನು ಆರೋಗ್ಯ ರಕ್ಷಾ ಪಂಚತಂತ್ರ ಅನ್ನುವಂಥದ್ದು ನಮಗೆ ತಿಳಿಸ್ತಾ ಬರುತ್ತೆ. ಸೊ ಇದಿಷ್ಟು ಸಹ
ಡಾಕ್ಟರ್ ವೆಂಕಟ್ರಾವ್ ಅನ್ನುವಂಥವರು ನಮಗೆ ನೀಡಿರುವಂಥದ್ದು ಆರೋಗ್ಯ ರಕ್ಷಾ ಪಂಚತಂತ್ರ. ಸೊ ಮೇಜರಾಗಿ ಮೊದಲನೇದೇನಪ್ಪ ಅಂದರೆ ನಾವು ಡೈಲಿ ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಬೇಕು. ಎರಡನೇದು ನಾವು ಪ್ರತಿನಿತ್ಯ 2 ಸಲ ಊಟವನ್ನು ಸೇವನೆ ಮಾಡುವಂಥದ್ದು ಅಥವಾ ನಾವು ನಮ್ಮ ಆಹಾರವನ್ನು ಸೇವನೆ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಇನ್ನು ಮೂರನೇದೇನಪ್ಪ ಅಂದರೆ ನಮ್ಮ ದೇಹಕ್ಕೆ ಅನುಗುಣವಾಗಿ ನಾವು ನೀರನ್ನು ಕುಡಿಯುವಂತಹ ಅಭ್ಯಾಸವನ್ನು ರೂಢಿಸ್ಕೋಬೇಕು. ನಾಲ್ಕನೇದೇನಪ್ಪ ಅಂದರೆ ದಿನದಲ್ಲಿ ಅಥವಾ ವಾರದಲ್ಲಿ ನಾವು 1 ಸಾರಿ ಫಾಸ್ಟಿಂಗ್ ಅನ್ನುವಂಥದ್ದನ್ನು ಮಾಡಬೇಕಾಗುತ್ತೆ. ಮತ್ತು ಮೇಜರ್ ಪಾರ್ಟ್ 5ನೇದು ಏನಪ್ಪ ಅಂದರೆ ನಮಗೆ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಾಗಿರುವಂಥದ್ದು. ಸೊ ಅಂದರೆ ಮ್ಯಾನಿಫೆಸ್ಟೇಟ್ ಅನ್ನುವಂಥದ್ದು ಅಂದರೆ ನಿಮ್ಮ ಇಷ್ಟ ದೇವತೆಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡುವಂಥದ್ದು. ಸೊ ಇದಿಷ್ಟು ನಮಗೆ ಆರೋಗ್ಯ ರಕ್ಷಾ ಪಂಚತಂತ್ರದಲ್ಲಿ ಸಿಗುವಂಥದ್ದು. ಸೊ ವಿಡಿಯೋ ಇಷ್ಟ ಆದರೆ ನೀವು ಆದಷ್ಟು ಲೈಕ್ನ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಬಿಕಾಸ್ ಕಾರ್ಡಿಯಾಕ್ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಾಬ್ಲಮ್ ಇರುವಂತಹ ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲೇ ಇರ್ತಾರೆ. ನಮಗೆ ಗೊತ್ತಿರೋದಿಲ್ಲ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ. ಆಗಿರೋದ್ರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂತಹ ಒಂದು ವಾಕ್ಯವನ್ನು ನಮ್ಮೆಲ್ಲರ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ ಇಟ್ಕೊಳ್ತಾ ನಾವು ಹೇಳುವಂಥದ್ದೇನಪ್ಪ ಅಂದರೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಆ್ಯಂಡ್ ಅವರು ಸಹ ಅವರ ಒಂದು ದಿನಚರಿಯನ್ನು ಚೇಂಜ್ ಮಾಡ್ಕೊಳ್ಳೋದ್ರ ಜೊತೆಗೆ ಸೊ ನೀವು ಒಂದು ಇನ್ನೊಬ್ಬರ ಜೀವನವನ್ನು ಉಳಿಸಿರುವಂತಹ ಒಂದು ಸಾರ್ಥಕತೆ ಅನ್ನುವಂಥದ್ದು ನಿಮಗೂ ಸಹ ಬರುತ್ತೆ. ಸೊ ಜೀವವನ್ನು ಉಳಿಸೋದಕ್ಕೆ ಕೇವಲ ಡಾಕ್ಟರೇ ಆಗಬೇಕು ಅಂತ ಏನಿಲ್ಲ. ಸೊ ನೀವು ಮಾಡಿರುವಂಥ ಸಣ್ಣ ಸಣ್ಣ ಕೆಲಸವೂ ಕೂಡ ಬೇರೊಬ್ಬರ ಜೀವನವನ್ನು ಉಳಿಸುವಂತಹ ಕೆಲಸ ಆದರೆ ನೀವು ಸಹ ಡಾಕ್ಟರ್ ಆದಂತೆ ಸ್ನೇಹಿತರೆ. ಸೊ ಆಗಿರೋದ್ರಿಂದ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋ ನೇರವಾಗಿ ನಿಮಗೆ ತಲುಪೋದಕ್ಕೆ ಸಹಕಾರ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಟ್ಟಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ, ಜೈ ರಾಮಕೃಷ್ಣ.